ಯಪ್ಪ ಅಲ್ಲಿಂದ ಹುಡ್ಕೊಂತ ಬರೋದ್ರಾಗ ಸಾಕಾತವ ಇವ. ಸರೋಜಕ್ಕ 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 ಸರೋಜಮ್ಮ ಸರೋಜಕ್ಕ ಹೋಗೋ ನೋಣ ತಗ ಈಕೇನ ಇವ ಮನೆಯಾಗ ಇದ್ದಾಳ ಇಲ್ಲ. ನಾನು ಹೊಲ ಇಷ್ಟ ಏನಾರ ಹಾರ್ಕೊಳಕತ್ತಾನಿ. ಅಲ್ಲಿಂದ ಓಡ್ಕೊಂತ ಬಂದ ದಸ ತೇಕೊಂತ ಸರೋಜಕ್ಕ 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 ಅಂತಂದೆ ಕರೆಯಾಕತ್ತಾನಿ. ನಾನು ಹೊಲಲ್ಲಪ್ಪ ಸರೋಜಕ್ಕ ಸರೋಜಕ್ಕ ಯಾದಪ್ಪ ಅದ ಕರ್ಕಶವಾಣಿ ಯಾರವ್ರೆ ಬನ್ನಿ ತಡಿ. ಇವ ಇದಕ್ಕೆಲ್ಲ ಹಾರ್ಕೊಳಕತ್ತೀರ ಯಾರು ಸಾತಿಗಿತ್ತಾರಲ್ಲ ಇವ ತಗ ಪಿಕಮ್ಮ ಬಂದೆ ತಡಿ ಬಂದೆ. ಹಂಗ ಅದನ್ನ ಇದು ಮಾಡ್ಕೊಂತ ಹಿಂಗ ಅಯ್ಯಾಸ್ಕೊಂತ ಇರ ಹಿಂಗ ಕಿಡ್ಯಾಡ್ಕೊಂತ ಇರ ಬಂದೆ ಬಿಟ್ಟೆ. ಯಾವ್ದಾರ ಕಲ್ಲಮ್ಮ ಯಾತ ಇವ ಹಿಂಗ ಉಸಿರು ಬಿಡ್ದಂಗ ಹಂಗ ಸಜಕ ಸರಜಕ 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 ಒಂದೀಟ ಉಸಿರು ತಗೋರ ಹಂಗ ಮ್ಯಾಗ ಪರಮಾತ್ಮನ ಪಾದ ಸೇರಿಗಿರಿದಿ. ಮತ್ತ ಹಿಂಗ ನೋಡ ಆಕಿ ಕಲ್ಲವ ಸರೋಜರ ಮನಿಗೆ ಹೋಗಿ ಶಿವನ ಪಾದ ಸೇರಿದ್ಲ. ಸರೋಜರ ಮನಿಗೆ ಹೋಗಿ ಶಿವನ ಪಾದ ಸೇರಿದ್ಲ ಅಂತಂದ ಹೆಸರು ಬರ್ಬೇಕ ನಮ್ಗೆ. ಒಂದೀಟ ಸಮಾಧಾನ 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 ಸಮಾಧಾನ. ಯವ್ವ ಎಲ್ಲಿ ಸಮಾಧಾನ ತಗೊಂತಿ ಎಲ್ಲಿ ಸಮಾಧಾನ ತಗೊಂತೀಯ ನೀನ ಎಲ್ಲ ಪಿಲ್ಯಾನ ಮತ್ತ ಉಲ್ಟಾಗತೈತಿ. ಪಿಲ್ಯಾನ ಉಲ್ಟಾಗತೈತಿ ಏನತ ಏನಂತ ಹೇಳಿ ಕಣ್ಣಾರೆ ನೋಡಿದ ಮ್ಯಾಗ ಏನಂತ ಹೇಳಿ ಸರೋಜಕ್ಕ ಏನಂತ ಹೇಳಿ ಏನಂತ ಹೇಳಿ ಕಣ್ಣಾರೆ ನೋಡೇನಿ ಅಂತಿದ್ದಿ ಅದನ್ನ ಹೇಳ ನೀನು ಸಿಡ್ಕೊಂಡು ಹೋಗ್ಲಿ ನಿನಗೆ. ತಗ್ಯಾವರ ಹಾರ್ಟ್ ಪೇಷಂಟ್ ಇದ್ರೆ ನಿನ್ನ ಮಾತು ಕೇಳಿ ನಾಳೆ ಹೋಗವು ಇವತ್ತು ಹಾರ್ಟ್ ಅಟ್ಯಾಕ್ ಆಗಿ ನಿಗರ್ಗಡ್ಡಿ ಹಿಡ್ದ ಹೋಕ್ಕವು. ಏನಂತಂದು ಹೇಳವಲ್ಲ ಹಿಂಗ ಇದು ಮಾಡೋದು ಬಿಡುವಂತ ಏನ ತಗತೀರ ಏನಂತ ಹೇಳಿ ಅದೇನೆ ಸರೋಜಕ್ಕ. ಮತ್ತ ಗಾಡಿ ರಿವರ್ಸ್ ಹೊಂಟತಿ ನಮ್ಮದೇ ರಿವರ್ಸ್ ಹೊಂಟತಿ. ಮತ್ತೆ ಹೊಳ್ಳಿ ಸ್ಟೇಷನ್ಗೆ ಹೊಂಟ್ಬಿಟ್ಟತಿ. ಗಾಡಿ ಮುಂದಕ್ಕೆ ಬಂದಿಲ್ಲ ಅದೇ ಗಾಡಿ ಮುಂದಕ್ಕೆ ಬಂದಿಲ್ಲ ಸ್ಟೇಷನ್ಗೆ ಹೊಂಟತಿ ಹಿಂದಕ್ಕೆ ಹೊಂಟತಿ. ಏನು ಹೇಳಾಗತಿ ಯಾಕಲ್ಲಮ್ಮ ಹೇಳದಾರ ಹೇಳ ಕರೆಕ್ಟಾಗಿ ಹೇಳ. ಸುಮ್ಮನಂತೆದಾಗ ದೊಡ್ಡ ಹುಳ ಬಿಡ್ಬೇಡ. ವೈರಾಲ ಇಟ್ಟು ತಲೆ ಐತಿ ಯಾಕೆ ತಲೆಯಾಗ ಮೆದುಳು ಹಾಕಿ ಮೆದುಳನ್ನ ಹಿಂಗೆ ಹೊರಗೆ ಜಗ್ಗಿ ಒಯ್ತಿದಿ ಏನಾತ ಹೇಳ ಅಪ್ಪ ಏನಂತ ಹೇಳಿ. ನಾವು ಇಷ್ಟೆಲ್ಲ ಪ್ಲಾನ್ ಮಾಡಿದ್ವಿ. ನೀ ನೋಡಿದ್ರ ಡಿಸೋಜ ಆದಿ ಡಿಸೋಜ ಆದಿ ತಗೋ ಏನು ಮಾಡಿಪ್ಪ ಇದನ್ನ ಏನಾದ್ರು ತಗೊಂಡೆ ಆಯ್ತು ಹೇಳ್ತಾ ಇರಲ್ಲ ಇದಕ್ಕೆ ಅಪ್ಪ ತಗ ಬರಾಬರ ಹೇಳ ಅಂತಾನೆ ನನಗೆ ಇಲ್ಲದ ಮಾಡಿ ಇಲ್ಲಿಗೆ ಸೊಣ್ಣ ಹೊಲ್ಸಕ್ ಬರ್ತಾಳ ನೋಡ. ಹೇಳಲಿ ಕಲ್ಲಿ ಹೇಳ ಏನಾತ ಹೇಳ. ಕಂಕಣ ಸುತ್ತಿ ಮೈಲಾರ್ಕ ಇದಕ್ಕೆ ಬರ್ತೀಯ ಹಿಂಗ ದೂರಾಗಿ ಯಾಕೆ ಇದು ಮಾಡ್ತಿದಿ. ಡೈರೆಕ್ಟ್ ಮೈಲಾರ್ಕ ಬಾರ ನಿನ್ನ ಹೆಣ ಎತ್ತಲೆ ನಿನಗೆ ಯಾಕೆ ನನಗೆ ಸಿಟ್ಟು ತರುತ್ತಿದಿ. ಏನಂತ ಹೇಳಿ ಸರೋಜಕ್ಕ ಏನಂತ ಹೇಳಲಿ ಸರೋಜಕ್ಕ ಏನಂತ ಹೇಳಲಿ ಸರೋಜಮ್ಮ. ತೆಗೀಲಿ ಹಿಂಗಾದ್ರೆ ಹೊಂದಂಗಿಲ್ ತೆಗೀದೆ ಪಿಕಮ್ಮ. ಇಲ್ಲೆಲ್ಲೇ ಅದೇ ಮೊನ್ನೆ ನಿಮ್ಮ ಮಾವ ಇದಕ್ಕೆ ಗುದ್ಲಿಗೆ ಹಣಸ್ಕೊಂಡು ಗುದ್ಲಿಗೆ ಕೆತ್ಕೊಂಡು ಬಂದಿಟ್ಟಿದ್ನಲ್ಲ ಇದೆ ಎಲ್ಲೈತೆ ಅದು ಊಟ ಅದನ್ನ ತಗೊಂಡ ಬರಬರಿ ತಲೆಗೆ ಹೇರ್ತಂತಡಿ ಅಂದ್ರೆ ಬಗ್ತಾಳಿಕೆ ತಗೇನ ಹೇಳಂದ್ರೆ ನಿಂತು ಬಿಟ್ಟತ್ ಹಂಗ ರಾಗ ಹೇಳ್ಕೊಂತ ಕಲ್ಲಮ್ಮ ಹೇಳಂಗಿಲ್ಲ ಅಂದ್ರೆ ಸರಳ ನಡಿ. ನಾನು ನೂರಾರು ಅದಾವ ಇಲ್ಲೇ ಟುನಿಷನ್ ನಿಂದು ಒಂದು ತಾಯಿ ನಡುವೆ ಏನಂತಂದು ಹೇಳವಲ್ದು ತಣ್ಣಗನೆ ಇರುವಲ್ದು ರಾಗ ಹೇಳ್ಕೊಂತ ನಿಂತು ಬಿಟ್ಟತಿ. ಹೇಳ್ತಾನೆ ಇವ ನೀನ ತಲೆನ ಎಡವಾಗ ಮಾಡಿ ಇಲ್ಲೇ ಶೀಳಂಗದಿಯಲ್ಲ ಇವ ನನ್ನ ಈಗ ಅರ್ಧ ಶೀಳು ಹೋಗೀತಿ ನಂದು ತಲೆಯಲ್ಲಿ ದೃಶ್ಯಗಳನ್ನು ಕಂಡ ಕ್ಷಣ ತಲೆಯೇ ಶೀಳಿದಂತಾಯಿತು, ಕಣ್ಣೇ ಇಂಗಿದಂತಾಯಿತು, ಬಾಯೇ ಬತ್ತಿದಂತಾಯಿತು, ಕೈಯೇ ಮಡಚಿದಂತಾಯಿತು, ಕಾಲೇ ಬಿದ್ದಂತಾಯಿತು. ಇನ್ನೇನು ಉಳಿದಿದೆ ಸರೋಜಕ್ಕ ಇನ್ನೇನು ಉಳಿದಿದೆ. ಆಗಲಾರದು ಇನ್ನಾಗಲಾರದು. ಪಿಕಮ್ಮ ತೋಮ್ಮ ಬಡ್ಗಿ ತಗೊಂಬ ಬರಬ್ಬರಿ ತೆಲಿಗೆ ಹೇಳ್ತಾನ ಬಾ. ನನಗೆ ಎಲ್ಲಂತ ಸೀದಾ ಹತ್ತಾಗ ತೆಲಿಗೆ ಒಳಗ ಕೈ ಹಾಕಕತ್ತಾಳ ಬಾ. ತೋಮ್ಮ ಬಡ್ಗಿ ತೋಮ್ಮ ಪಿಕ್ಕಿ ಬಡ್ಗಿ ತೋಮ್ಮ ತೀರ ಐತಿಲ್ಲ ಏನ ತೆಲಿ ಹಿಡ್ಸೋದತ್ತಾಗ ಕಲ್ಲಿ ಏನ್ಲಿ ಏನಾತ ಹೇಳ ಸಾಯತ್ತಾಗ ಇವತ್ತಾಗ ಆತಾಗ ಯಪ್ಪ ತಡಿ ಒಂದೀಟ ಸಮಾಧಾನ ತಗೊಂತಾನೆ ತಡಿ ಸರೋಜಕ್ಕ. ಹಂಗ ಉಸಿರು ಕಟ್ಟಿ ಹೇಳಕತ್ತಾನಿಲ್ಲ ಹಿಂಗ ಉಸಿರು ಆಗಾಗ ಬಂದಾಗತ್ತ ಬಿಟ್ಟತ್ತಿದ್ ಉಸಿರೇ ತಡಿ ಹಂಗ ತಡಿ ಒಂದೀಟ ಹೇಳ್ತಾನೆ ತಡಿ. ತಡಿ ಒಂದೀಟ ಈಗ ಉಸಿರು ಬರಾಕತ್ತೈತಿ ಹಂಗಾರೆ ವಾ ಮತ್ತೆ ಎಲ್ಲಿ ಏನಾರ ತಗೊಂಡು ಹೇರ್ತಾ ಹೇರಿಗಿರಿಡಿ ತಾಯಿ ಹೋಗ್ಕೋಯ್ದ್ರ ಮಂಜಾಳ ಹೋಗ್ಲಿ ಇದು ಯಾಕೆ ಬಂದಿದ್ದೈತಿ ಪಾಯಪ್ಪ ನಮ್ಮ ಮನೆಗೆ
ಹೇಳರ ಹೇಳುವಂತೆ ತಣ್ಣಗರ ಇರುವಂತೆ ಹೋಗಿರ ಹೋಗುವಂತೆ. ಸರೋಜಕ್ಕ ಇದೆ ಗೌಡ್ರು ಕಲಾವತಿ ಮತ್ತೇನ ನಡ್ಸ್ಯಾರ ಅಂತಂದೆ ನನಗರ 200% ಡಿವೋಟು ಬರಾಕತ್ತೈತಿ. ಏನ ಗೌಡ್ರ ಮತ್ತ ಕಲಾವತಿ ಹತ್ರ ಹೋಗಿದ್ರ? ಕರೆಕ್ಟ ನೋಡಿ ಇಲ್ಲೇ ಕಲ್ಲಮ್ಮ ನೀನು. ಯವ್ವ ಕರೆಕ್ಟಾಗಿ ಇವೆರಡು ಕಣ್ಣನ ಹಿಂಗೆ ಅಗಲು ಮಾಡಿ ಗುಡ್ಡಿನ ಹೊರಗೆ ಬಂದಿದ್ವು ದೃಶ್ಯವನ್ನು ಕಂಡಾಕ್ಷಣ. ಅದಕ್ಕೆ ಹೇಳಾಕತ್ತೇನೆ ನಾನೇ ಹೊರಗೆ ಬಂದೆ. ಗೌಡ್ರು ಕಲಾವತಿ ವಾಕಲ್ದಾಗ ನಿಂತಿದ್ರೆ, ಕಲಾವತಿನೂ ಹೊರಗೆ ನಿಂತಿದ್ಲೆ. ನಿಂತಿದ್ರೆ ಮುಂದೆ ನಿಂತಿದ್ರೆ ನಾನೇ ಬಂದೆ ಕೇಳಿಬಿಟ್ಟೆ, ಗೌಡ್ರೆ ಇಲ್ಲಿ ಯಾಕೆ ಬಂದಿರಿ ಮತ್ತು ದ್ಯಾಮಣ್ಣನ ಹತ್ರ ಏನಾರ ಕೆಲಸ ಆಯ್ತನ್ರಿ ಗೌಡ್ರೆ, ಅದಕ್ಕೆ ಬಂದಿಂದಿರ್ನ ಅಂದೆ. ಇಲ್ವಾಗ ದ್ಯಾಮಣ್ಣ ಹತ್ರ ಕೆಲಸ ಇದ್ರ ಮತ್ತು ಅಲ್ಲೇ ಎಲ್ಲ ನಾನು ಕೆಲಸ ಮುಗಿಸ್ಕೊಂತಾನೆ, ಇಲ್ಲೇನು ಬರಂಗಿಲ್ಲ, ಹೊಲದ ಕಡೆ ಹೋಗಿದ್ದೆ, ಹಂಗೆ ಅಡ್ಡಾಡ್ಕೊಂತ ಗರಿಯಪ್ಪ ಜನ ಕೂಟ ಮಾತಾಡ್ಕೊಂತ ಈ ಓಣೆ ಹಾಚಿ ಬಂದೆ ನೋಡು ಅಂತ ಅಂದ್ರೆ ಗೌಡ್ರೆ. ಆದ್ರೆ ಕಲಾವತಿ ಅಲ್ಲೇ ನಿಂತಿದ್ಲು ಆ ಬಾಗಲ್ದಾಗ. ಏನ ಒಟ್ಟ ನಂಗೆ ಡಿವೋಟ ಹೊಡಿ. ಹೌದಾ? ಚಾನ್ಸ್ ಇಲ್ಲ ಕಲ್ಲಮ್ಮ, ಚಾನ್ಸ ಇಲ್ಲ. ಕಲಾವತಿ ಇಡಿ ಸೋಜನ್ನ ಬುಟ್ಟಿಗೆ ಹಾಕೋಬೇಕಂತ ನೋಡಾಕತ್ತ. ಆ ಗೌಡನ್ ಹೊಳ್ ನೋಡ್ತಾಳೆ ಗೌಡನ. ಚೆನಸಿಲ್ಲ ಹಂಗಂತೀಯ? ಅದೇವ ಇವ ನನಗರ ಕಲಾವತಿನ ಗೌಡ್ರನ್ನ ನೋಡಿದ್ಬಿಟ್ಲೆ ಶಿಡ್ಲ ಹೊಡ್ದಂಗಾತವ ಇವ. ಅಲ್ಲೇ ನಿಂತ ಬಿಟ್ಟೆ. ಮತ್ತೆ ಹಿಂದಾಗಡೆ ಪಿರಗ್ನೆ ಬಂತು ನನಗೆ. ಅವಾಗ ಗೌಡ್ರನ್ನ ಕೇಳಿದ್ನೆ, ಹಿಂಗ್ಯಾಕ ಅಂದೆ. ಅವರು ಗೌಡ್ರಿ ಹಿಂಗಾತವ ಅಂತಂದು ಹೇಳಿದ್ರ. ಹೌದಾ? ಇಲ್ಲ ನೀನೇನ ಮಿಸ್ಟೋರಿಂಗ ಮಾಡ್ಕೊಂಡಿ ನೀನು. ಹಂಗೇನಿಲ್ಲ ಅದ ಗೌಡ್ರೆ ಬಿಲ್ಕುಲ್ ಬಿಟ್ಟಾರವ್ರೆ. ಹಂಗಂತೀಯ? ಒಟ್ಟು ನಿಂತಿದ್ರು ಆಕಿನ ಗೌಡ್ರನ ಹಿಂಗೆ ಪಿಳಿ ನೋಡ್ತಿದ್ಲ, ಮಿಕ್ಕಿ ನೋಡ್ತಿದ್ಲ. ಗೌಡ್ರ ಆಕಿನ ಪಿಳಿ ನೋಡ್ತಿದ್ರೆ ಮಿಕ್ಕಿ ನೋಡ್ತಿದ್ರೆ ಪಿಳಿ ನೋಡ್ತಿದ್ರೆ. ಮತ್ತೆ ಏನು ಮಾಡಿದ್ರವ ಏನ ಒಟ್ಟ ನಾನು ಬಂದೆ ಮತ್ತೆ ಸೂಟ್ಲೆ ಗೌಡ್ರೆ ತೋರ್ವ ನಾನು ಹೋಗ್ಕನಿ ಮತ್ತೆ ಮಂತ್ಯಾನ ನೋಡಕ್ ಹೋಗೋದೆ ಸಜ್ಜು ಮಾಡ್ಬೇಕ ಅಂತಂದ ಅಂದ್ರೆ ತೋರಿಪಾ ಅಂತಂದೆ ಅಂದೆ ನಾನು. ಹೌದಾ? ಇಲ್ಲ ತಗೋ, ನೀನೇ ಮಿಸ್ಟೋರಿಂಗ ಮಾಡ್ಕೊಂಡಿದ್ದಿ. ನೋಡ್ತೀನಿ ನಿನ್ನೆ ನಂದ ನಂಬರ್ ಕೇಳಿಲ್ಲ, ಮತ್ತೆ ನಂಬರ್ ಕೇಳ್ತಾಳಂದ್ರೆ ಹಿಂಗೆ ನಾಟಕ ಪಾಲಿಸಿ ಇರ್ತಾವ ಕಲಾತೀವ. ನಿನಗ ಗೊತ್ತಾಗಂಗಿಲ್ಲ ಕಲ್ಲಮ್ಮ, ನೀನೇ ಸಣ್ಣಕ್ಕಿದ್ದೀವಿ, ದೊಡ್ಡಕ್ಕಾದ್ರೆ ಗೊತ್ತಾಕವ ನಿನಗ. ಸಣ್ಣಕ್ಕೆ ಅಂತ ಇನ್ನ ಮದುವೆನ ಆಗಿಲ್ಲ ನನಗೆ, ಇನ್ನ 16-17 ನಡಿತೇವೆ. ನೀ ಏನ ಮನೆಗೆ ಎಳೆ ಬರಂಗ ಆಗಕತ್ತಾನ ಸಣ್ಣಕ್ಕಿದಿ ಅಂತ ಬರೀ ಹೇಳ್ತಿ ಬಿಡುವ ನೀನೇ ಸರೋಜಕ್ಕ. ಹಂಗಲ್ ಬಿಡ, ನಾನು ನಕಲಿ ಮಾಡಿದೆ. ನಾ ಏನಾತಪ್ಪ ಹಿಂಗ ದಸ್ತೆ ಕೊಂತ ಬಂತಲ್ಲ ಇದೆ, ಮತ್ತೆ ಯಾವ ರಸಾತಿ ಇತ್ತು ಊರಾಗ ಅಂತ ನಾ ಮಾಡಿದ್ದೆ. ಇವ ನೀನ ಹೆದರ್ಸಿ ಸಾಯ್ಸೇ ಬಿಡ್ತೀನಿ ನೋಡ್ಕಲ್ಲವ. ಇಲ್ಲ ಬಿಡ, ನಾನು ಮತ್ತೆ ಸರೋಜಕ್ಕ ಅಂತ ಏನು ಹೇಳೇ ಬಿಡ್ಬೇಕ ಅಂತಂದೆ ಬಂದಬಿಟ್ಟೆ ಕಾಲಕ್ಕೆ ತಗೊಂಡು. ಹೌದಾ? ಇದೇ ಈಗ ಏನಂತ ಏನ ಮಾಡೋದು ಹಾಕಿಕತಿ? ಏನಿಲ್ಲ, ಈಗ ಏನು ಮಾಡೋದಂದ್ರೆ ಸರೋಜಕ್ಕ ಗೌರಕ್ಕ ಕರ್ಯಾಕ ಬರ್ತಾ ಅಂತ ಮಂತ್ಯಾನ ನೋಡಕ್ ಹೋಗದೆ. ಅದೇ ಮತ್ತೆ ಅಲ್ಲಿ ಹೋಗಿ ನೋಡೋಣ ಏನೇನೈತಿ ಏನೇನಿಲ್ಲ ಹಾಕಿಕತಿ. ಹೆಣ್ಮಗಳು ಅಡ್ಡ ಶೆಟ್ಟದ್ಲ ಅಂತಂದು ಏನೇನು ಇರುದೆ ಅಂತಂದು ನೋಡ್ಕೊಂಡು ಬಂದ ಬಿಡೋಣ. ಹೌದಾ? ಆತು ತಗೋ. ಈಕಿ ಯಾರ್ಯಾರು ಬರ್ತಾರಂತ? ಯವ್ವ ಅದೆಲ್ಲ ಮಾಹಿತಿ ಇರುವ ಇವ ನಂಗೆ ಯಾರು ಬಿಡ್ತಾವ ಯಾವ ಹೋಗವ ನೀನು ಗೊತ್ತಿಲ್ಲ. ಹೌದಾ? ಏನವ ಇವ ಆಕಿ ಗೌರಕ್ಕನ ಅಂತಿದ್ಲು ಬಿಡು. ಆಕಿ ನಾಗೋದಾಲೆ ಆಕಿ ಗೌಡ್ರ ಅಕ್ಕ. ಈಕಿ ಹುಡುಗಿನ ತಗೋಬೇಕು, ಹೆಂಗಾರ ಮಾಡಿ ಮನೆ ಸೊಸೆ ಮಾಡ್ಕೋಬೇಕು ಅಂತಂದು ಪ್ಲ್ಯಾನ್ ಮಾಡಿ ಇಲ್ಲಿ ಅದಾವಂತ ತಾಯಿ ಮಗನೇ. ನನಗೆ ಗೊತ್ತಾಕಿದ್ದಿಲ್ಲ ಬಿಡ ಇವ ಮಲ್ಲವನ ಅಂತ ಹಿಂಗ ಮಾಡಕತ್ತಾರ್ಲೆ ಸರೋಜಿ. ಮತ್ತು ಹೆಂಗಾರ ಮಾಡಿ ಚಲೋ ಮಂತಾನ ನಾನು ನೋಡುವ ಇವ ನನ್ನ ಮೊಮ್ಮಗಳಿಗೆ ಮದುವೆ ಮಾಡಿದ್ರೆ ಚಿಂತಿಲ್ಲ ಅಂತಂದ ಅಂತವ ಒಟ್ಟ. ಇವ ನೋಡ್ತೀಯ ಅದ ಕೇಟ ಕುಡ್ಕ ಅಕ್ಕಿ ಮಗಂಗ ಇದು ಬಂಗಾರದಂತ ಗೊಂಬೆಗಿತ್ತಿ ಈಕಿಗೆ ಕೊಟ್ಟ ಮದುವೆ ಮಾಡ್ಕೋರಿ ಅಂತ ನೋಡ ಆಕಿ. ಹೌದಾ? ಇವ ಬಾರಿ ಅದ ಬಿಡು ಆಕಿನ ಡೆಂಗರ್ ಬೆಲಿ. ಹ್ಞೂನಾ ಅದ್ರ ಸಂಬಂಧ ಐತೆ ಅಂತ ಅದೇ ಪಿಕ್ನ ಸಿಗಂಡನ್ ಬಿಟ್ಟು ಇಲ್ಲಿ ಬಂದೆ.
ಅದಕ್ಕೆ ಗೌರಕ್ಕ ಮೊದ್ಲವ್ವ ಅವ್ರನ್ನ ಕರ್ಕೊಂಡು ಹೋಗೋದ ಬೇಡ ಇವ ಮಂತ್ಯಾನ ನೋಡಕ ಹಣ್ಣಿಡಾಕ ಪಣ್ಣಿಡಾಕ ಅಂತಂದು ಅಂದ್ಬಿಟ್ಲೆ. ಹೌದಾ, ಆಕಿನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಆಕಿ ಸುಮ್ಮನೆ ಇರ್ತಾಳೆ ಸರಸ್ಕ. ನೀನೇ ಬಾರಿ ಇರಿ ಬಿಡುವ. ಏನವ ಇವ ಒಟ್ಟ ಗೌರಕ್ಕ ಹಂಗಂದ್ಲು. ಆತೆ ನಾನು ಒಂದಿಟ್ಟು ನೋಡ್ತೇನೆ, ಮನ್ಯಾಗ ಏನಾರ ಒಂದಿಟ್ಟು ಅಡಿಗೆ ಪಡಿಗೆ ಮಾಡ್ತೇನೆ. ಮತ್ತು ಇದಕ್ಕೆ ಮಧ್ಯಾಹ್ನ ತಿನ್ನಾಕ ಬೇಕಲ್ಲ ಇವ ನಮ್ದಕ್ಕೆ. ಗಡಿಗೆ ಪಜ್ಜನ ಹೊಲಕ್ಕೆ ಆಳು ಮಗ ಹೋಗಪ್ಪ, ಅಲ್ಲೇ ಮಾರಿ ಪರಿ ಮಾಡ್ಕೊಂತ ಇದ್ದೆ. 15,000 12,000 ಪಗಾರ ಕೊಡ್ತಾನ. ತಣ್ಣಗ ಇಲ್ಲೇ ಇರಿ, ಯಾ ದುಬೈ ಪಬೈ ಬೇಡ ನಮಗೆ ಅಂತಂದು ಕೈಯಾಗ ಕಡ್ಡಿ ಕೊಟ್ಟು ಹೇಳಕತ್ತಾನೆ ಸರಜಕ್ಕ. ಮಾತಾ ಕೇಳೋದು 5 ಕಾಶ್ವಿ ನನ್ನ ಗಂಡ ದುಬೈಗೆ ಹೊಕ್ಕನ್ ಅಂತಂದು ಕುಣಿಯಾಕತ್ತಿತ್ತೆ. ಬರಬ್ಬರಿ ಜಾಡ್ಸಿ ನೋಡ ಅವಳು ಹೋದ ತಣ್ಣಗ. ಹೌದಾ ಇವ ಏನ್ ದುಬೈ ಪಬೈ ಬಿಡ ಇವ. ಎಲ್ಲ ಇದ್ರೆ ನಮ್ಮೂರ ನಮಗೆ ಚಂದ, ಹೌದಲ್ಲ ಕಲಮ್ಮೆ? ಆದ್ರೆ ಇದಕ್ಕ ಅಂತ ಆಗ್ಬೇಕಲ್ಲ ಸರಜಕ್ಕ, ಇದಕ್ಕೆ ಯಾವಾಗ ಬುದ್ಧಿ ಬರ್ತೈತೆ ಏನಮ್ಮ ಇವ. ಆತೆ ನಾನು ಒಂದಿಟ್ಟೆ ಪಿಕ್ಕಮ್ಮಗ ಇದು ಏನ ಮಾಡಾಕತ್ತಿತ್ತು ಬಾ ಇವ ಅದಕ್ಕೆ ಬರ್ಲಿಲ್ಲ. ತಡಿವಾ ಇದೆ ಕಲ್ಲಮ್ಮ ಬಂದ್ಲೆ, ಹಂಗ ಒಂದೀಟ ಕಡ್ಡಾಡ್ಕೊಂತ ಇದೆ ಅಂತಂದು ಹೇಳಿದೆ. ಆತೆ ನಾನು ಹೋಗ್ಕನಿ. ಎಲ್ಲಿ ಹೋಗ್ತಿದ್ದೆ ಹುಡುಗ? ಏನಾರ ಅಲ್ಲಿ ಸಜ್ಜಾಗತ್ತಾರ ಹೋಗಾಕ ಈಡೆಲ್ಲ ಇದೆಯೇನ ನೋಡೆ. ಈದ್ಯಾಕ ಅತ್ತಾಗಿಂದ ಇತ್ತಾಗಿಂದ ಅತ್ತಾಕ ಓಡಾಡಕತ್ತೈತಿದ ಅಡ್ಕಾಶ್ಮಿ ಮಗಳೇ. ಮತ್ತೆ ಏನಾರ ನಮ್ಮ ಗೌರವ್ರ ಕೂಟ ಮಂತ್ಯಾನ ನೋಡಕ್ಕೆ ಏನಾರ ಹೊಂಟಿಂಟಾಣ ಮತ್ತಿಗೆ ತಯಾರಾಗಿ. ಅಲ್ಲ ನೀನು ಎಷ್ಟರ ಹೇಳೀನಿ ಹೋಗಂಗಿಲ್ಲ. ಇವ ದೌಡ ಸಜ್ಜಾಗಪ್ಪ, ಎಲ್ಲಾರ ಸಜ್ಜಾಗತ್ತಾರ ಅಂತಾನ ಅಂತ ನೀನು ನೋಡಿ ಎಲ್ಲಿ ಹೋಗಿದೆ ಏನಿದು ಹುಡುಗ? ನಮ್ಮವ್ವ ಈಕಿಗೆ ಏನಾರ ಗೊತ್ತಿದ್ದಾದ್ನ ನಾನು ಮಂತ್ಯಾನ ನೋಡಕ್ ಹೊಂಟಿರತ್ತೆ. ಯವ ಏನತ್ತ ಇವ? ಬರ್ಗನ ಬಂದಕ್ಕೆ ಹಂಗ ಎದಿ ಮ್ಯಾಗ ನಿಂತಂಗ ಮಾಡ್ದಲ್ಲ ನೀನೆ. ನಾ ಎಲ್ಲಿ ಎದಿ ಮ್ಯಾಗ ನಿಂತಾನೆ ಅಡ್ಕಾಶ್ಮಿ, ನೀನ ಬಂದು ಹಿಂಗ ದಡಗ್ಗನ ಹಾಯಂಗ ಮಾಡಿದಿ ಯಾಕ? ಇತ್ತಾಗಿಂದ ಆಕಳುಗಳು ಕರ್ಲು ಮುರ್ಲಾದಾಗ ಅಡ್ಯಾಡ್ತಿರ್ತಾವಲ್ಲ ಹಂಗ ಮಾಡಕತ್ತಿಯಲ್ಲ ಯಾಕ? ಏನಾತೆ? ಏನಿಲ್ವೇ? ಏನಿಲ್ಲ ಮತ್ತೆ ತಗೊಮ್ಮೆ ಎಲ್ಲಿ ಹೋದ ಇವ ಅಡ್ಕಾಶ್ಮಿ ಅಂತಂದ ಅವಂಗ ಆರಾಮ್ಯಾಗೇನ ಭಯಾಕತ್ತಿದ್ದಿ? ಏನಿಲ್ಲ ಹಂಗೇನಿಲ್ಲ. ಇದೇ ಅದ ಸಜ್ಜಾಗಿರಲ್ಲ ಮಂತ್ಯಾನ ನೋಡಕ. ಮತ್ತು ಮನ್ಯಾಗ ನಾನು ಬೇಕಾಕನಿ. ಮತ್ತು ಇವ ಎಲ್ಲೋಗ್ಯಾನ ಏನ ರಮೇಶ್? ಅದಕ್ಕೆ ಹುಡ್ಕಾಡಕತ್ತಿದ್ದೆ ಬಿಡವೆ. ಆತು ಏನು ಹೊಕ್ಕಿರ್ನ ನೀವೇ? ಮತ್ತು ಹೋಗ್ಬೇಕೆ ಎಲ್ಲಾರು ತಯಾರಾಗ್ಯಾರ. ಮನೆ ಕಡೆ ಹುಷಾರು ನೋಡ, ಆ ಕಡೆ ಇತ್ಲು ಮಕ್ಳನ್ನ ಹಾಕಿಬಿಡೆ. ಮತ್ತು ಕಾಮಿ ಪಾಮಿ ಎಲ್ಲ ಒಳಗೆ ಬಂದ ಹಾಲಿಗೆ ಹಿಗ್ಗಿ ಹೋಕೋ. ಬಾ ಹಾಕ್ತೇನೆ, ನಾನೇ ಬರ್ತೇನೆ. ಬಂದ ಗಾಡಿ ಹತ್ತಿ ನಿನಗೆ ಗೊತ್ತಿಲ್ಲಂಗ ಹಿಂದೆ ಕುಂತೇನೆ. ಕುಂತಿ ಅಂದ್ರೆ ಗೊತ್ತಾಕತಿ. ಆಮೇಲೆ ಅಲ್ಲಿಗೆ ಬಂದಿಂದ ಗೊತ್ತಾಕತಿ ಯಾವಾಗ ಏನು ಮಾಡ್ತೀವ, ಏನು ಮಾಡೋಕ್ಕಾಗಂಗಿಲ್ಲ. ಹಂಗೆ ಮಾಡ್ತೇನೆ. ಏನ ಗುಣಗುಡಿದಲ್ಲ? ಏನಿಲ್ಲ. ನಾ ಏನು ಗುಣಗುಡಕ್ಕೆ ಹೋಗ್ಲ ಇವ ತಗ್ರೆ ಆ ಕೈಲಿ ನನ್ನ ತಮ್ಮನ ಮಂತ್ಯಾನ. ನನ್ನ ತಮ್ಮನ ಮಕ್ಕಳು ಚಲೋ ಇದ್ರೆ ಸಾಕಪ್ಪ ದೇವ್ರ ಪರಮಾತ್ಮ. ದಿನ 2 ಹೂವು ಜಾಸ್ತಿ ಏರಿಸ್ತಾನಪ್ಪ ಅಂತಂದೆ ಅನ್ನಕತ್ತಿದ್ದೆ ದೇವರ ಪರಮಾತ್ಮಗೆ ಅಂತಂದೆ ಬೇಡ್ಕೊಳಕತ್ತಿದ್ದೇವ. ಮತ್ತೇನು ಅನ್ನಕ್ಕೆ ಹೋಗ್ಲಿ ಇವ ದೇವರ ಪರಮಾತ್ಮ ಎಂತ ಬುದ್ಧಿ ಕೊಟ್ಟಾನ ಇವ. ಚಲೋ ಆತು ಬಿಡ, ಇಂಥ ಬುದ್ಧಿನ ಕೊಟ್ಟು ಕಾಪಾಡ್ಲಿವ ಇವ ನಿನ್ನ ದೇವ್ರ. ಕಾಪಾಡ್ತಾನೆ ದೇವ್ರು, ಯಾವಾಗ್ಲೂ ಒಳ್ಳೆಯದನ್ನ ಕಾಪಾಡ್ತಾನೆ, ಅದಲ್ ಬೇವ. ಗೌರವ ಗೌಡೆ ಅವ್ರ ಸಜ್ಜಿಗಿಜಾದ್ರಿಲ್ಲ ನೋಡೋಗ. ಮತ್ತು ಅವು ಕರೆಯಕತ್ತಾಳ ಅಲ್ಲೇ ದೌಡ ಸಜ್ಜಾಗಿ ಹೋಗ್ರಿ ಗಾಡಿ ಬರ್ತತಿ ಅಂತಂದು ಹೇಳೋಗ. ಅವ್ರಿಗೆ ನಿಂತ್ರಂದ್ರೆ ಅಲ್ಲೇ 2-3 ತಾಸು ನಿಂದಿರ್ತಾರೆ. ಇವತ್ತು ಯಾಕೆ ಬಿಸಿಲಿಲ್ಲವ ಇವ? ಇಲ್ಲ ನಿದ್ರಿಷ್ಟತಿಗೆ ರಣ ಅನ್ನದೆ. ನಾನು ಬರ್ತಾನೆ ಇವ. ನಾಯಿನ ನಿಮ್ಮನ್ನ ಅಷ್ಟೇ ಕಳಿಸಿ ನಾನು ಇಲ್ಲೇ ಮನೆ ಕೂತ್ಕೊಂಡೆ ನಾಯಿ ಪಾಮಿ ಕಾಯ್ಕೊಂತ ಕುಂದ್ರಬೇಕಂತಂದು ಮನೆ ಐಕಿ. ಅಲ್ಲಿ ಹೆಂಗೆ ಬರ್ಬೇಕ ಏನು ಮಾಡ್ಬೇಕ ಅಂತಂದು ಎಲ್ಲ ಪ್ಲ್ಯಾನ್ ಮಾಡೀನಿ. ನಿನಗಷ್ಟೇ ಗೊತ್ತಿಲ್ಲ ನಾನು ಬರೋದೆ. ಮಾಡ್ತೇನೆ ಬಂದೆ ಪ್ಲ್ಯಾನ್ ಮಾಡ್ತಾನೆ ನಿಮಗೆಲ್ಲ. ಹೋಗಿ ಅಲ್ಲಿ ಯಾರ ಹತ್ರ ಹೇಳೇನೆ? ಆಕಿ ಹೆಣ್ಮಗಳ ಹತ್ರ ಹೇಳಿನೆ? ಬೇಡ ಆ ಹುಡುಗನ ಹತ್ರ ಹೇಳ್ಬಿಡ್ತಾನೆ. ಹಿಂಗಿಂಗ ನಡ್ದೈತಿ. ಮತ್ತು ಆ ಹುಡುಗಿ ಬೇರೆದವನ್ನ ಪಿರುತಿ ಮಾಡಕತ್ತಾಳ. ಪಿರುತಿ ಮಾಡಿ ಮೋಸ ಹೋಗ್ಯಾಳ. ಅದಕ್ಕೆ ನಮ್ಮ ತಮ್ಮನ ಮಗಳನ್ನ ನಾನಾ ಮದುವೆ ಮಾಡ್ಕೋಬೇಕಂತಂದು ಮಾಡೀನಿ. ಮತ್ತು ಅಂಥ ಹುಡುಗಿನ ಹೆಂಗೆ ಮಾಡ್ಕೊಂತೀಪ ನೀನೆ? ನಿನ್ನ ಅಂದಕ್ಕೆ ಚಂದಕ್ಕೆ ಬಂಗಾರದಂಥ ಹುಡುಗಿನ ಸಿಗ್ತಾಳ. ಇಂಥದಕ್ಕೆ ಯಾಕೆ ಮನಸ್ಸು ಮಾಡ್ತೀಪ ನೀನೆ?
ಅಂತಂದು ಹೇಳ್ತಾನ ಎಲ್ಲ. ಹೌದೌದು, ಆ ಹುಡುಗನ ಹತ್ರ ಹೇಳೋದ ಕರೆಕ್ಟ್.